ಬೆಂಗಳೂರಿನ ವಿಶ್ವನಾಥ ನಾಗೇನಹಳ್ಳಿ ಚರ್ಚ್ ಸಂಘರ್ಷ ಸದ್ಯಕ್ಕೆ ಮುಗಿಯೋ ಲಕ್ಷಣ ಕಾಣಿಸ್ತಾ ಇಲ್ಲ. ಕಳೆದ 2 ತಿಂಗಳಿನಿಂದ ಈ ಚರ್ಚ್ಗೆ ಬೀಗ ಜಡಿಯಲಾಗಿದ್ದು ಆಗಿನಿಂದಲೂ ಚರ್ಚಲ್ಲಿ ಪ್ರಾರ್ಥನೆ ಕೇಳ್ತಾ ಇಲ್ಲ. ಇಷ್ಟು ದಿನ ಚರ್ಚ್ ಬಾಗಿಲು ತೆರೆಸಲು ಪ್ರತಿಭಟನೆ ಮಾಡಿದ್ದ ಕ್ರೈಸ್ತರು ಇವತ್ತು ಚಿನ್ನಮ್ಮ ಅನ್ನೋ ಮಹಿಳೆಯ ಶವ ಇಟ್ಕೊಂಡು ಪ್ರತಿಭಟಿಸಿದರು. ಆದರೂ ಕೂಡ ಚರ್ಚ್ನ ಫಾದರ್ ಬಾಗಿಲು ತೆರೆಯಲಿಲ್ಲ. ಹೀಗೆ ಶವ ಪೆಟ್ಟಿಗೆ ಇಟ್ಕೊಂಡು ಪ್ರತಿಭಟನೆ ನಡೆಸ್ತಿರೋರು ಹೆಬ್ಬಾಳದ ವಿಶ್ವನಾಥ ನಾಗೇನಹಳ್ಳಿಯ ನಿವಾಸಿಗಳು. ಇದು ಚಿನ್ನಮ್ಮ ಅನ್ನೋ ಕ್ರೈಸ್ತ ಮಹಿಳೆಯ ಶವ. ಮೃತ ಚಿನ್ನಮ್ಮರ ಅಂತ್ಯ ಸಂಸ್ಕಾರವನ್ನ ಎಲ್ಲ ವಿಧಿವಿಧಾನಗಳಿಂದ ನಡೆಸಲು ಚರ್ಚ್ ತೆರೆಯುವಂತೆ ಆಗ್ರಹಿಸಿ ಇವತ್ತು ಪ್ರತಿಭಟನೆ ನಡೆಸಲಾಯಿತು. ನಿನ್ನೆ ಮೃತರಾದ ಚಿನ್ನಮ್ಮ ಅಂತ್ಯ ಸಂಸ್ಕಾರಕ್ಕೆ ವಿಧಿವಿಧಾನ ನಡೆಸಲು ಚರ್ಚ್ ಬಾಗಿಲು ತೆರೆಯುವಂತೆ ಪ್ರತಿಭಟನಾಕಾರರು ಚರ್ಚ್ ಫಾದರ್ ಬರ್ನಾರ್ಡ್ ಮೊರಾಸ್ಗೆ ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ 100 ಜನ ಕ್ರೈಸ್ತರು ಭಾಗವಹಿಸಿದರು. ಸ್ವಾತಂತ್ರ್ಯ ಹೋರಾಟಗಾರ ಎಚ್ ಎಸ್ ದೊರೆಸ್ವಾಮಿ ಪ್ರತಿಭಟನೆಗೆ ಬೆಂಬಲ ಕೊಟ್ಟಿದ್ದರು. ಆ ದೇಹ ಏನಾದರೂ ಪರವಾಗಿಲ್ಲ, ನಮ್ಮ ತಾಯಿಯ ಅಪೇಕ್ಷೆಯಂತೆ ಯಾವ ಗುರುಗಳನ್ನು ವಾಪಸ್ ಕರ್ಕೊಂಡಿದ್ರು ಆ ಗುರುಗಳನ್ನ ಕರೆಸಿ ಇಲ್ಲಿಗೆ ಧಾರ್ಮಿಕ ವಿಧಿವಿಧಾನಗಳ ಮೂಲಕವಾಗಿ ನನ್ನ ಸಮಾಧಿ ಮಾಡಿ ಅಂತ ಹೇಳಿದ್ರಿಂದ ಅವರು ಕುಟುಂಬದವರು ಮತ್ತು ಸಂಘಟನೆಯವರು ಎಲ್ಲಿವರೆಗೂ ಇಟ್ಕೊಳ್ತಾರೋ ಅಲ್ಲಿವರೆಗೂ ನಮ್ಮ ಆ ಶವವನ್ನು ಕಾಪಾಡಿಕೊಂಡು ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ. ಇತ್ತೀಚೆಗಷ್ಟೇ ನಿಧನರಾದ ಫಾದರ್ ಚಸಾರ ಪ್ರತಿಮೆಯನ್ನ ಈ ಚರ್ಚ್ನಲ್ಲಿ ನಿರ್ಮಿಸಿದ್ರು. ಇದರಿಂದ ಸಿಟ್ಟಿಗೆದ್ದ ಚರ್ಚ್ ಫಾದರ್ ಬರ್ನಾರ್ಡ್ ಮೊರಾಸ್ 2 ತಿಂಗಳಿಂದ ಚರ್ಚ್ ಬಾಗಿಲಿಗೆ ಬೀಗ ಹಾಕಿದ್ದಾರೆ. ಚರ್ಚ್ ಬಾಗಿಲು ತೆರೆಸಲು ಚರ್ಚ್ ಭಕ್ತರು ನಿವಾಸಿಗಳು ಇನ್ನಿಲ್ಲದ ಕಸರತ್ತು ನಡೆಸಿದ್ರು. ನ್ಯಾಯಾಲಯದಿಂದಲೂ ಆದೇಶ ತಂದಿದ್ರು. ಇಷ್ಟಾದರೂ ಫಾದರ್ ಬರ್ನಾರ್ಡ್ ಮೊರಾಸ್ ಚರ್ಚ್ ಬಾಗಿಲನ್ನ ತೆರೆಯಲಿಲ್ಲ. ಫಾದರ್ ಧೋರಣೆಗೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಎಚ್ ಎಸ್ ದೊರೆಸ್ವಾಮಿ ಕೂಡ ಕಿಡಿಕಾರಿದ್ರು. ಒಂದು ಶವಕದ ವಿಚಾರ ಮೇಲೂ ಕೂಡ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಕ್ಕದ್ದು ಅಥವಾ ಅಸಹಕಾರ ವ್ಯಕ್ತಪಡಿಸ್ತಕ್ಕದ್ದು ಇದನ್ನು ಒಪ್ಪಕ್ಕಾಗೋದಿಲ್ಲ. ದಯವಿಟ್ಟು ಈಗಲೂ ಕೂಡ ಪರಿವರ್ತನೆ ಮಾಡಿಕೊಂಡು ಈ ಕೆಲಸ ಏನೇ ಆದರೂ ಇದು ಮಾಡಬೇಕಾದಂಥ ಪವಿತ್ರ ಕೆಲಸ ಅನ್ನೋ ಭಾವನೆಯಿಂದ ಅವರು ಈ ದಿವಸ ಬರಬೇಕು ಅಂತ ನಾನು ಅಪೇಕ್ಷೆ ಪಡ್ತೇನೆ. ಆದರೆ ಈ ಚರ್ಚ್ ಭಕ್ತರ ಪ್ರತಿಭಟನೆ ಇವತ್ತು ಕೂಡ ನೀರಲ್ಲಿ ಹೋಮ ಮಾಡದಂತಾಯಿತು. ಇಡೀ ದಿನ ಪ್ರತಿಭಟನೆ ನಡೆಸಿದ್ರೂ ಚರ್ಚ್ ಬಾಗಿಲು ತೆರೆಯಲೇ ಇಲ್ಲ. ಸ್ಥಳಕ್ಕೆ ಚರ್ಚ್ ಫಾದರ್ ಕೂಡ ಬರಲಿಲ್ಲ. ಒಟ್ಟಿನಲ್ಲಿ ನಿವಾಸಿಗಳ ಈ ಪ್ರತಿಭಟನೆ ಈ ಚರ್ಚ್ನ ಫಾದರ್ ಬರ್ನಾರ್ಡ್ ಮೊರಾಸ್ ಹಠದ ಮುಂದೆ ನಡೆಯಲೇ ಇಲ್ಲ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಲಕ್ಷ್ಮಣ್ ಜೊತೆ ಪ್ರತಿಮಾ ಪಟೇಲ್, ಸುವರ್ಣ ನ್ಯೂಸ್.